ದ್ರಾವಿಡ ನಾಡಿನ ದೊರೆಯಾದ ವಿಜಯ್ ದಳಪತಿ ಎಡಪಕ್ಷಗಳ ಮನವೊಲಿಸುವಲ್ಲಿ ದಳಪತಿ ಸಕ್ಸಸ್. ವಿಜಯ್ ನೇತೃತ್ವದ ಟಿವಿಕೆಗೆ ಎಡಪಕ್ಷಗಳ ಬೆಂಬಲ. ಅಧಿಕೃತ ಬೆಂಬಲ ಘೋಷಿಸಿದ ಸಿಪಿಐಎಂ ಬೆಂಬಲ ಘೋಷಿಸಿ ಅಧಿಕೃತವಾಗಿ ಪತ್ರ ನೀಡಿದ ಸಿಪಿಐ. ಕೊನೆಗೂ ಬಹುಮತ ಸಾಧಿಸಿದ ವಿಜಯ್ ದಳಪತಿ. ಟಿವಿಕೆ 107 ಸ್ಥಾನ, ಕಾಂಗ್ರೆಸ್ 5, ವಿಸಿಕೆ 2, ಸಿಪಿಐ 2 ಸ್ಥಾನ, ಸಿಪಿಐಎಂ 2. ಮ್ಯಾಜಿಕ್ ನಂಬರ್ ಹೊಂದಿಸಿದ ಟಿವಿಕೆ ಸ್ಥಾಪಕ ವಿಜಯ್. ಟಿವಿಕೆ 7 ಸ್ಥಾನವನ್ನ ಪಡ್ಕೊಂಡಿತ್ತು ಮೊದಲೇ. ಈಗ ಕಾಂಗ್ರೆಸ್ 5 ಸ್ಥಾನವನ್ನ ಕೊಟ್ಟಿದೆ. ಸಿಪಿಐ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 2 ಸ್ಥಾನ, ಸಿಪಿಎಂ ಕಮ್ಯುನಿಟಿ ಪಾರ್ಟಿ ಆಫ್ ಇಂಡಿಯಾ 2 ಸ್ಥಾನ, ವಿಸಿಕೆ ವಿದುತಲೈ ಚಿರುತಲೆಗಲ್ ಕಚ್ಚಿ 2 ಸ್ಥಾನ, ಡಿಎಂಡಿಕೆ ದೇಸಿಯ ಮುರ್ಪೋಕು ದ್ರಾವಿಡ ಕಳಂಗಂ 1 ಸ್ಥಾನ. ಟೋಟಲ್ ಆಗಿ 119 ಸ್ಥಾನಗಳ ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಟ್ಟಾರೆಯಾಗಿ 119 ಸ್ಥಾನಗಳ ಒಡೆಯ ವಿಜಯ್ ಆಗಲಿದ್ದು ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮ್ಯಾಜಿಕ್ ನಂಬರ್ ಅನ್ನ ಪಡ್ಕೊಂಡಿದೆ. ಈಗ ಟಿವಿಕೆ ಟೋಟಲ್ ಆಗಿ 119 ಸ್ಥಾನಗಳ ಒಡೆಯ ವಿಜಯ್ ಆಗಲಿದ್ದು ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಟಿವಿಕೆ 107 ಸ್ಥಾನ, ಕಾಂಗ್ರೆಸ್ 5, ಸಿಪಿಐ 2, ಸಿಪಿಎಂ 2 ಸ್ಥಾನ, ವಿಸಿಕೆ 2 ಸ್ಥಾನ, ಡಿಎಂಡಿಕೆ 1 ಸ್ಥಾನ. ಟೋಟಲ್ ಆಗಿ 119 ಸ್ಥಾನಗಳನ್ನ ಟಿವಿಕೆ ಹೊಂದಿಸ್ಕೊಂಡಿದೆ. 119 ಸ್ಥಾನಗಳ ಒಡೆಯ ವಿಜಯ್ ಆಗಲಿದ್ದು ತಮಿಳುನಾಡಿನ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವಿಜಯ್ ನೇತೃತ್ವದ ಟಿವಿಕೆಗೆ ಎಡಪಕ್ಷಗಳ ಬೆಂಬಲ ಸಿಕ್ಕಿದೆ. ಕೊನೆಗೂ ಬಹುಮತ ಸಾಧಿಸಿದ ವಿಜಯ್ ದಳಪತಿ. ನಾಳೆ ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣ ಸಾಧ್ಯತೆ. ಟಿವಿಕೆ ಕಚೇರಿ ಎದುರು ಕಾರ್ಯಕರ್ತರ ಸಂಭ್ರಮಾಚರಣೆ. ಎಡಪಕ್ಷಗಳ ಬೆಂಬಲ ಸಿಕ್ತಿದ್ದಂತೆ ಮನೆ ಮಾಡಿದ ಸಂಭ್ರಮ. ಪಣಿಯೂರಿನ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆ. ವಿಜಯ್ ಬೆಂಬಲ ಸಿಕ್ತಿದ್ದಂತೆ ಕಾರ್ಯಕರ್ತರ ಸಂಭ್ರಮ. ಈಗ 107 ಸ್ಥಾನ ಟಿವಿಕೆ ಪಕ್ಷದಲ್ಲಿತ್ತು, 5 ಸ್ಥಾನ ಕಾಂಗ್ರೆಸ್ ನೀಡ್ತು, ಇನ್ನೂ 2 ಸ್ಥಾನವನ್ನ ಇನ್ನೊಂದು ಪಕ್ಷ ನೀಡೋದಕ್ಕೆ ಮುಂದಾಗಿತ್ತು. ಸದ್ಯ ಇದೀಗ ಟಿವಿಕೆ ಪಕ್ಷ 115 ಸ್ಥಾನವನ್ನ ಪಡ್ಕೊಂಡಿತ್ತು. ಆದರೆ ಮತ್ತೆ 3 ಸ್ಥಾನದ ಕೊರತೆ ಎದುರಾಗಿತ್ತು. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕಾರಣದಲ್ಲಿ ದೊಡ್ಡ ಡ್ರಾಮಾ ನಡೀತಾ ಇತ್ತು. ಇನ್ನುಳಿದಂತೆ ರಾಜ್ಯಪಾಲರು ಒಪ್ಪಿಗೆಯನ್ನ ಸೂಚಿಸಲಿಲ್ಲ ಅಂದ್ರೆ ವಿಜಯ್ ಮುಂದಿನ ನಡೆ ಹೈಕೋರ್ಟ್ ಮೊರೆ ಹೋಗೋದು ಅಂತ ಆಗಿತ್ತು. ಹೇಳಿ ಕೇಳಿ ಮೊದಲ ಅಧ್ಯಾಯದಲ್ಲೇ 107 ಸ್ಥಾನವನ್ನ ಗೆದ್ದಿರುವಂತಹ ಟಿವಿಕೆ 118ರ ಮ್ಯಾಜಿಕ್ ನಂಬರ್ ಗೆಲ್ಲೋದ್ರಲ್ಲಿ ವಿಫಲ ಆಯಿತು. ಇನ್ನುಳಿದಂತೆ ವಿಜಯ್ ಅವರ ನಡೆ ನಿಗೂಢವಾಗಿತ್ತು. ರಾಜಕೀಯ ವಿಶ್ಲೇಷಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ
ಟಿವಿಕೆ 107 ಸ್ಥಾನವನ್ನು ಮೊದಲೇ ಪಡ್ಕೊಂಡಿತ್ತು. ಈಗ ಕಾಂಗ್ರೆಸ್ 5 ಸ್ಥಾನವನ್ನು ಕೊಟ್ಟಿದೆ. ಸಿಪಿಐ 2 ಸ್ಥಾನ, ಸಿಪಿಎಂ 2 ಸ್ಥಾನ, ವಿಸಿಕೆ 2, ಡಿಎಂಡಿಕೆ 1 ಸ್ಥಾನ. ಈಗ ಟೋಟಲ್ ಆಗಿ ಒಟ್ಟಾರೆಯಾಗಿ 119 ಸ್ಥಾನಗಳ ಒಡೆಯ ವಿಜಯ್ ಆಗಿದ್ದಾರೆ. ನಾಳೆ ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣ ಸಾಧ್ಯತೆ ಇದೆ. ಈಗ ಟಿವಿಕೆ ಕಚೇರಿ ಎದುರು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಎಡಪಕ್ಷಗಳ ಬೆಂಬಲ ಸಿಗ್ತಿದ್ದಂತೆ ಸಂಭ್ರಮ ಮನೆ ಮಾಡಿದೆ. ಪಣಿಯೂರಿನ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆ. ವಿಜಯ್ ಸರ್ಕಾರ ರಚನೆಗೆ ಫೀಲ್ಡ್ಗಿಳಿದ ಮಲ್ಲಿಕಾರ್ಜುನ್ ಖರ್ಗೆ. ವಿಸಿಕೆ ಮುಖ್ಯಸ್ಥನ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆ. ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಲವನ್ ಜೊತೆ ಖರ್ಗೆ ಚರ್ಚೆ. ವಿಜಯ್ಗೆ ಬೆಂಬಲ ನೀಡುವಂತೆ ವಿಸಿಕೆಗೆ ಖರ್ಗೆ ಮಾತುಕತೆ ಬೆನ್ನಲ್ಲೇ ವಿಸಿಕೆಯಿಂದಲೂ ಟಿವಿಕೆಗೆ ಬೆಂಬಲ. ಟಿವಿಕೆ ವಿಜಯ್ಗೆ ಬೆಂಬಲ ಘೋಷಿಸಿರುವ ವಿಸಿಕೆ ಸಿಪಿಐಎಂ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಜಯ್ ಮೇಲೆ ಬಹಳ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ವಿಜಯ್ಗೆ ಬೆಂಬಲವನ್ನ ನೀಡುವಂತೆ ವಿಸಿಕೆಗೆ ಖರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಕರ್ನಾಟಕದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಿಳುನಾಡಿನ ವಿಜಯ್ ಅವರ ಮೇಲೆ ಬಹಳ ಒಲವನ್ನು ಇಟ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ವಿಜಯ್ ಅವರಿಗೆ ಬೆಂಬಲ ನೀಡುವಂತೆ ವಿಸಿಕೆಗೆ ಖರ್ಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಟಿವಿಕೆ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದೆ ಸಿಪಿಐಎಂ. ಎಡಪಕ್ಷಗಳ ಬೆಂಬಲ ಬೆನ್ನಲ್ಲೇ ರಾಜ್ಯಪಾಲರ ಭೇಟಿಗೆ ಆಗಮಿಸಿದ ವಿಜಯ್ ದಳಪತಿ. ಸಂಜೆ 6 ಗಂಟೆಗೆ ಲೋಕಭವನಕ್ಕೆ ದಳಪತಿ ವಿಜಯ್ ಆಗಮನ. ಮ್ಯಾಜಿಕ್ ನಂಬರ್ನೊಂದಿಗೆ ಆಗಮಿಸಲಿರುವ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರುವ ಟಿವಿಕೆ ಮುಖ್ಯಸ್ಥ. 3ನೇ ಬಾರಿ ರಾಜ್ಯಪಾಲರ ಭೇಟಿಗೆ ಬರುತ್ತಿರುವ ನಟ ವಿಜಯ್. 118 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರ ಭೇಟಿ. ಕೊನೆಗೂ ಎಡಪಕ್ಷಗಳ ಬೆಂಬಲದ ಬೆನ್ನಲ್ಲೇ ವಿಜಯ್ ಅವರು ರಾಜ್ಯಪಾಲರ ಭೇಟಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಭೇಟಿಗೆ ಆಗಮಿಸಿದ ವಿಜಯ್ ದಳಪತಿ ಸಂಜೆ 6 ಗಂಟೆಗೆ ಲೋಕಭವನಕ್ಕೆ ದಳಪತಿ ವಿಜಯ್ ಅವರು ಆಗಮಿಸುತ್ತಾರೆ. ಮ್ಯಾಜಿಕ್ ನಂಬರ್ನೊಂದಿಗೆ ಆಗಮಿಸಲಿರುವ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರುವ ಟಿವಿಕೆ ಮುಖ್ಯಸ್ಥ ದಳಪತಿ ವಿಜಯ್ ಅವರು 3ನೇ ಬಾರಿ, ಒಂದಲ್ಲ ಎರಡಲ್ಲ, ಇದು 3ನೇ ಬಾರಿ ರಾಜ್ಯಪಾಲರ ಭೇಟಿಗೆ ಬರ್ತಿರುವಂತಹ ನಟ ವಿಜಯ್ ದಳಪತಿ 3ನೇ ಬಾರಿಗೆ ಭೇಟಿಯನ್ನ ಆಗೋದಕ್ಕೆ ವಿಜಯ್ ದಳಪತಿ ಅವರು ಬರ್ತಾ ಇದ್ದಾರೆ. 118 ಶಾಸಕರ ಬೆಂಬಲದೊಂದಿಗೆ, ಕೊನೆಗೂ 118 ಶಾಸಕರ ಬೆಂಬಲದೊಂದಿಗೆ ರಾಜ್ಯಪಾಲರ ಭೇಟಿಯನ್ನ ಮಾಡಲಿದ್ದಾರೆ ನಟ ವಿಜಯ್ ಅವರು. ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.